ಹಲೋ ಎವ್ರಿವನ್, ವೆಲ್ಕಮ್ ಟು ಎಜುಮೇಟ್ ಕಾಮರ್ಸ್ ಕ್ಲಾಸಸ್. ಇವತ್ತಿನ ವಿಡಿಯೋದಲ್ಲಿ ಸೆಕೆಂಡ್ PUC ಮಿಡ್ ಟರ್ಮ್ನ ಎರಡನೇ ಮಾಡೆಲ್ ಕ್ವಶನ್ ಪೇಪರ್ನಲ್ಲಿ ಕೇಳಿರುವಂತಹ 6 ಮಾರ್ಕ್ಸ್ನ ಕ್ವಶನನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಪಾರ್ಟ್ ಸಿಯಲ್ಲಿರುವಂಥ 6 ಮಾರ್ಕ್ಸ್ ಕ್ವಶನ್ಸು. ಅದರಲ್ಲಿ 22ನೇ ಕ್ವಶನ್ ನೋಡಿ. ವರುಣ್ ಮತ್ತು ತರುಣ್ ಅನ್ನುವಂತಹ ಇಬ್ಬರು ಪಾರ್ಟ್ನರ್ ಇದ್ದಾರೆ. ಅವ್ರದ್ದು ಪ್ರಾಫಿಟ್ ಶೇರಿಂಗ್ ರೇಷಿಯೋ 3:2 ಆಗಿರುತ್ತೆ. ಅವರು ಕಿರಣ್ ಅನ್ನುವಂತಹ ಒಬ್ಬ ಹೊಸ ಪಾರ್ಟ್ನರ್ನ ಅಡ್ಮಿಟ್ ಮಾಡ್ಕೊಳ್ತಾರೆ. ಅವ್ರದ್ದು ರೇಷಿಯೋ ಏನಾಗಿರುತ್ತೆ, 1/6 ಅವರ ರೇಷಿಯೋ ಆಗಿರುತ್ತೆ. ಹಾಗೆ ಅವರಿಗೆ ಇವರಿಬ್ಬರು ಸೇರಿ 25,000 ರೂಪಾಯಿನ ಮಿನಿಮಮ್ ಗ್ಯಾರಂಟಿ ಕೊಡಬೇಕು ಅಂತ ಡಿಸೈಡ್ ಮಾಡ್ಕೊಂಡಿರ್ತಾರೆ. ಫರ್ಮ್ನ ಪ್ರಾಫಿಟ್ ಎಷ್ಟಿರುತ್ತೆ, 90,000 ಇರುತ್ತೆ. ಇದನ್ನು ಬೇಸ್ ಆಗಿಟ್ಕೊಂಡು ನೀವು P&L ಅಪ್ರಾಪ್ರಿಯೇಷನ್ ಅಕೌಂಟನ್ನು ಪ್ರಿಪೇರ್ ಮಾಡಿ, ಹಾಗೆ ಅವ್ರಿಗೆ ಕೊಡುವಂತಹ ಪ್ರಾಫಿಟ್ಟಲ್ಲಿ ಇಬ್ಬರು ಓಲ್ಡ್ ಪಾರ್ಟ್ನರ್ಸು ಈಕ್ವಲ್ ಆಗಿ ಶೇರ್ ಮಾಡಿಕೊಂಡು ಕೊಡಿ ಅಂತ ಹೇಳಿದ್ದಾರೆ. ರೇಷಿಯೋ ಏನೇ ಇದ್ದರೂ ಕೂಡ ಅವ್ರಿಗೆ ಕೊಡುವಂತಹ ಪ್ರಾಫಿಟ್ಟಲ್ಲಿ ಈಕ್ವಲ್ ಆಗಿ ನೀವಿಬ್ಬರು ಹಂಚ್ಕೊಂಡು ಕೊಡಿ ಅಂತ ಹೇಳಿದ್ದಾರೆ. ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೋಬೇಕು ಪ್ರಾಬ್ಲಮನ್ನು. ಸೊಲ್ಯೂಷನನ್ನು ನೋಡೋಣ. P&L ಅಪ್ರಾಪ್ರಿಯೇಷನ್ ಅಕೌಂಟ್ ಮಾಡೋದಕ್ಕಿಂತ ಮುಂಚೆ ಒಂದು ನೋಟನ್ನು ಮಾಡ್ಕೊಳ್ತೀವಿ ನಾವು. ಫಸ್ಟ್ ಮಿನಿಮಮ್ ಗ್ಯಾರಂಟಿ ಎಷ್ಟು ಕೊಡಬೇಕು ಅಂತ ಹೇಳಿರ್ತಾರೆ, ಅಷ್ಟನ್ನು ಬರ್ಕೊಳ್ತೀವಿ. ಎಷ್ಟು ಕೊಡಬೇಕು, 25,000 ಕೊಡಬೇಕು ಅಂತ ಡಿಸೈಡ್ ಮಾಡಿದರೆ 25,000ನ ತಗೊಳ್ತೀವಿ. ಆ 25,000 ಜೊತೆಗೆ ಅವರಿಗೆ ಪ್ರಾಫಿಟ್ಟಲ್ಲಿ ಶೇರನ್ನ ಕೊಡಬೇಕು. ಪ್ರಾಫಿಟ್ ಎಷ್ಟಾಗಿರುತ್ತೆ, 90,000 ಇರುತ್ತೆ. ಆ 90,000ದಲ್ಲಿ ಕೂಡ ಅವರಿಗೆ ಶೇರನ್ನು ಕೊಡಬೇಕಾಗತ್ತೆ. ಶೇರ್ ಎಷ್ಟು, 1/6, 1/6 ಶೇರನ್ನು ಅವರಿಗೆ ಕೊಡಬೇಕು. ಅದನ್ನು ಕ್ಯಾಲ್ಕುಲೇಟ್ ಮಾಡಿದರೆ 15,000 ರೂಪಾಯಿ ಬರುತ್ತೆ. ಆದರೂ ಕೂಡ ಇನ್ನು 10,000 ರೂಪಾಯಿ ಕಡಿಮೆ ಆಗುತ್ತೆ. ಆ 10,000 ರೂಪಾಯಿನ ಯಾರು ಕೊಡಬೇಕು, ವರುಣ್ ಮತ್ತು ತರುಣ್ ಅವರು ಕಿರಣ್ ಅವರಿಗೆ ಕೊಡಬೇಕಾಗತ್ತೆ. ಇಲ್ಲಿ ರೇಷಿಯೋನ ನಾವು ಕ್ಯಾಲ್ಕುಲೇಷನ್ ಮಾಡೋದಿಲ್ಲ. ಯಾಕೆ ಅಂತ ಅಂದರೆ ಈಕ್ವಲ್ ಆಗಿ ಹಂಚ್ಕೊಂಡು ಕೊಡಿ ಅಂತ ಹೇಳಿದ್ದಾರೆ. ಹಾಗಾಗಿ 10,000 ರೂಪಾಯಿನಲ್ಲಿ ಇಬ್ಬರು ಕೂಡ 5,000 ರೂಪಾಯಿನ ಕೊಟ್ಟು ಡೆಫಿಷಿಯನ್ಸಿನ ಫುಲ್ಫಿಲ್ ಮಾಡಬೇಕಾಗತ್ತೆ. ಈಕ್ವಲ್ ಶೇರನ್ನು ಮಾಡ್ಕೊಳ್ಬೇಕಿಬ್ಬರು. ನೋಟ್ ಆಯಿತು. ಈಗ ಫಾರ್ಮ್ಯಾಟನ್ನು ಹಾಕ್ತೀವಿ. P&L ಅಪ್ರಾಪ್ರಿಯೇಷನ್ ಅಕೌಂಟ್ನ ಫಾರ್ಮ್ಯಾಟನ್ನು ಹಾಕ್ಕೊಳ್ತೀವಿ. ಡೆಬಿಟ್ ಮತ್ತು ಕ್ರೆಡಿಟ್ ಸೈಡಲ್ಲಿ ಪರ್ಟಿಕ್ಯುಲರ್ಸ್ ರುಪೀಸ್ ಹಾಕ್ಕೊಂಡು ಎಂಟ್ರಿಯನ್ನು ನಾವು ಸ್ಟಾರ್ಟ್ ಮಾಡುವಂಥದ್ದು. ಇಲ್ಲಿ ಪ್ರಾಫಿಟ್ ಏನು ಕೊಟ್ಟಿರ್ತಾರಲ್ಲ, ನೆಟ್ ಪ್ರಾಫಿಟ್ಟು, ಅಲ್ಲಿಂದ ಎಂಟ್ರಿಯನ್ನು ಸ್ಟಾರ್ಟ್ ಮಾಡ್ತೀವಿ. ಕ್ರೆಡಿಟ್ ಸೈಡ್ನಲ್ಲಿ 90,000ನ ಎಂಟ್ರಿ ತಗೊಳ್ತೀವಿ. 90,000 ಕೊಟ್ಟಿದ್ದಾರೆ ಪ್ರಾಫಿಟನ್ನು ತಗೊಂಡ್ವಿ. ಅದಾದಮೇಲೆ ಡೆಬಿಟ್ ಸೈಡಲ್ಲಿ ಎಲ್ಲ ಪಾರ್ಟ್ನರ್ಗಳ ಅಕೌಂಟನ್ನು ನಾವಿಲ್ಲಿ ಓಪನ್ ಮಾಡಬೇಕು. ಯಾರ ಅಕೌಂಟಲ್ಲಿ ಎಷ್ಟೆಷ್ಟು ದುಡ್ಡಿದೆ ಡೀಟೇಲನ್ನು ಹಾಕ್ತಾ ಬರಬೇಕು. ಮೊದಲನೇದು ವರುಣ್ ಅವರ ಅಕೌಂಟ್. ವರುಣ್ ಅವರ ಅಕೌಂಟಲ್ಲಿ ಎಷ್ಟಿದೆ, 90,000 ಪ್ರಾಫಿಟ್ ಆಗಿದೆ. 90,000 ಪ್ರಾಫಿಟ್ಟಲ್ಲಿ ಅವ್ರದ್ದು ಶೇರ್ ಎಷ್ಟು, 3:2:1 ಅಂತ ಅಂದರೆ 3/6. 3 ಜನ ಆಗಿದ್ದಾರಲ್ಲ, 3:2:1 ಆಗುತ್ತೆ. 3:2:1 ಅಂತ ಅಂದರೆ ಇಲ್ಲಿ 3/6 ವರುಣ್ ಅವ್ರದ್ದು ಶೇರು. 90,000 × 3/6 ಮಾಡಿದರೆ ಅವರ ಅಕೌಂಟಲ್ಲಿ ಎಷ್ಟಿದೆ, ಈಗ 45,000 ಇದೆ. ಆ 45,000ದಲ್ಲಿ ಅವರು ಕಿರಣ್ ಅವರಿಗೆ ಎಷ್ಟು ಕೊಡಬೇಕು, 5,000 ರೂಪಾಯಿನ ಕೊಡಬೇಕು. ಅದನ್ನು ಲೆಸ್ ಮಾಡಿದರೆ ಇಲ್ಲಿ ಕ್ಯಾಲ್ಕುಲೇಷನ್ ಮಾಡ್ಕೊಂಡಿದ್ದೀವಲ್ಲ, 5,000 ರೂಪಾಯಿನ ಅವರು ಕಿರಣ್ ಅವರಿಗೆ ಕೊಡಬೇಕು. ಅದನ್ನು ಲೆಸ್ ಮಾಡಿದರೆ ಅವರ ಅಕೌಂಟಲ್ಲಿ 40,000 ಉಳಿತು. ವರುಣ್ ಅವರ ಅಕೌಂಟಲ್ಲಿ 40,000 ಉಳಿತು. ಇನ್ನೊಬ್ರು ಯಾರು, ತರುಣ್ ಅವರಿಗೆ ಎಷ್ಟು ಪಾಲಿದೆ ಪ್ರಾಫಿಟ್ಟಲ್ಲಿ, ಎಷ್ಟು ಶೇರ್ ಇದೆ, 90,000ದಲ್ಲಿ ಅವ್ರ ರೇಷಿಯೋ 2/6 ಮಾಡಿದರೆ ಅವರ ಅಕೌಂಟಲ್ಲಿ ಎಷ್ಟಿದೆ, 30,000 ಇದೆ. 30,000ದಲ್ಲಿ ಅವ್ರು ಎಷ್ಟು ಕೊಡಬೇಕು, 5,000 ರೂಪಾಯಿ ಕೊಡಬೇಕು ಕಿರಣ್ಗೆ. 5,000 ರೂಪಾಯಿನ ಕಳೆದ್ರೆ 25,000 ತರುಣ್ ಅವರ ಅಕೌಂಟಲ್ಲಿ ಉಳಿದಿದೆ. ಮೂರನೇವ್ರು ಯಾರು, ಕಿರಣ್ ಅವರ ಅಕೌಂಟಲ್ಲಿ ಎಷ್ಟಿದೆ, 15,000 ಇದೆ. ಕ್ಯಾಲ್ಕುಲೇಷನ್ ಮಾಡ್ಕೊಂಡಿದ್ದೀವಿ. 15,000 ಜೊತೆಗೆ ಅವ್ರಿಗೆ ಎಷ್ಟು ದುಡ್ಡು ಕೊಡಬೇಕು, 10,000 ಕೊಡಬೇಕು. ಯಾರಿಬ್ಬರು ಕೊಟ್ಟಿದ್ದಾರೆ, ವರುಣ್ 5,000 ಕೊಟ್ಟಿದ್ದಾರೆ, ತರುಣ್ 5,000 ಕೊಟ್ಟಿದ್ದಾರೆ. ಟೋಟಲ್ ಮಾಡಿದರೆ 25,000 ಆಗಬೇಕು. ಎರಡೂ ಕಡೆಗೂ ಕೂಡ 90,000 ಅಮೌಂಟನ್ನು ಬರೆದ್ವಿ. ಇಷ್ಟು ಮಾಡಿದರೆ P&L ಅಪ್ರೋಪ್ರಿಯೇಷನ್ ಅಕೌಂಟು ಆಯಿತು. 22ನೇ ಕ್ವಶನ್ ಆಯಿತು. ಈಗ ನೆಕ್ಸ್ಟ್ ನೋಡೋಣ 23ನೇ ಕ್ವಶನ್.
23ನೇ ಕ್ವಶನ್ ಏನು ಹೇಳಿದ್ದಾರೆ ಅಂತ ಅಂದರೆ, ಇದು ಸ್ಯಾಕ್ರಿಫೈಸ್ ರೇಷಿಯೋನ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ರಾಹುಲ್ ಮತ್ತು ರಾಕೇಶ್ ಅನ್ನುವಂತಹ ಇಬ್ಬರು ಪಾರ್ಟ್ನರ್ಸು, ಅವರು ರೇಷಿಯೋ ಅವ್ರದ್ದು ಪ್ರಾಫಿಟ್ ಶೇರಿಂಗ್ ರೇಷಿಯೋ 5:3. ಅವರು ರಮೇಶ್ ಅನ್ನುವಂಥ ಹೊಸ ಪಾರ್ಟ್ನರ್ನ ಅಡ್ಮಿಟ್ ಮಾಡ್ಕೊಂಡಿದ್ದಾರೆ. ಅಡ್ಮಿಟ್ ಮಾಡಿದ್ಮೇಲೆ ರೇಷಿಯೋ ಏನಾಗಿದೆ 3:2:1 ಆಗಿದೆ. ಇದರ ಬೇಸ್ ಮೇಲೆ ಸ್ಯಾಕ್ರಿಫೈಸ್ ರೇಷಿಯೋ ಆಫ್ ಓಲ್ಡ್ ಪಾರ್ಟ್ನರ್ಸ್ನ ಸ್ಯಾಕ್ರಿಫೈಸ್ ರೇಷಿಯೋನ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಎಷ್ಟೆಷ್ಟು ದುಡ್ಡನ್ನು ಕೊಡಬೇಕು ಅವರಿಬ್ಬರು, ಪ್ರಾಫಿಟಲ್ಲಿ ಹೇಗೆ ಶೇರ್ ಕೊಡಬೇಕು ಅಂತ ಫಾರ್ಮುಲಾ ಹಾಕ್ಕೊಳ್ತೀವಿ. ಶೇರ್ ಸ್ಯಾಕ್ರಿಫೈಸ್ ಈಸ್ ಈಕ್ವಲ್ ಟು ಓಲ್ಡ್ ಶೇರ್ ಮೈನಸ್ ನ್ಯೂ ಶೇರ್. ಈಗ ರಾಕೇಶ್ ಅವ್ರು ಎಷ್ಟು ಕೊಡಬೇಕು, ರಾಜೇಶ್ ಅವ್ರು ಎಷ್ಟು ಕೊಡಬೇಕು. ಮೊದಲನೇದು ರಾಜೇಶ್ ಅವ್ರದ್ದು ಓಲ್ಡ್ ರೇಷಿಯೋ ಏನಾಗಿತ್ತು 5:3. ನ್ಯೂ ರೇಷಿಯೋ ಏನಾಗಿದೆ 3:2:1. 3:2:1 ನಾವು ಯಾವುದನ್ನು ತಗೋಬೇಕು, 3:2 ಅಷ್ಟೇ ತಗೋಬೇಕಲ್ವ. ಓಲ್ಡ್ ಪಾರ್ಟ್ನರ್ಸ್ ರೇಷಿಯೋ 3:2 ತಗೋಬೇಕು. 5/8 ಮೈನಸ್ 3/6 ಓಲ್ಡ್ ಶೇರ್ ಮೈನಸ್ ನ್ಯೂ ಶೇರ್. 5/8 ಮೈನಸ್ 3/6. ಆಯಿತು. ಅದಾದಮೇಲೆ ಸಿಂಪ್ಲಿಫೈ ಮಾಡ್ತಾ ಬರಬೇಕು. ಹೇಗೆ ಮಾಡ್ತೀವಿ, 8 ಮತ್ತು 6ಕ್ಕೆ LCM ಅನ್ನು ತೆಗಿತೀವಿ. 8 ಮತ್ತು 6ಕ್ಕೆ LCM ಅನ್ನು ತೆಗೆದ್ರೆ ಎಷ್ಟಾಗುತ್ತೆ, 2ರಿಂದ ಮಲ್ಟಿಪ್ಲೈ ಮಾಡಿದರೆ 2 4s 2 3s, ಅದನ್ನು ಮಲ್ಟಿಪ್ಲೈ 2 × 4 × 3 ಮಾಡಿದರೆ 24 ಬರುತ್ತೆ. ತಗೊಂಡ್ವಿ 24ಅನ್ನು. ಇದನ್ನು ಹೇಗೆ ಮಲ್ಟಿಪ್ಲೈ ಮಾಡಬೇಕು, 5/8 × 24 ಮಾಡಿದರೆ 15 ಬರುತ್ತೆ. ಮೈನಸ್ 3/6 × 24, ಅದೇ ಮೆಥಡನ್ನು ಯೂಸ್ ಮಾಡ್ತೀವಿ. ಅಷ್ಟು ಮಾಡಿದರೆ 12 ಬರುತ್ತೆ, ಹೌದಾ. ಮತ್ತೆ ಅದನ್ನು ಸಿಂಪ್ಲಿಫೈ ಮಾಡಿದರೆ 3/24 ಆಯಿತು. ಈಗ ನೆಕ್ಸ್ಟು ರಾಕೇಶ್ ಅವ್ರದ್ದು ಓಲ್ಡ್ ರೇಷಿಯೋ ಮೈನಸ್ ನ್ಯೂ ರೇಷಿಯೋ. ಓಲ್ಡ್ ರೇಷಿಯೋ ಎಷ್ಟು ಅವ್ರದ್ದು 3, ನ್ಯೂ ರೇಷಿಯೋ 2. 3/8 2/6 ಆಯಿತು. ಅದನ್ನು ಕೂಡ ಅದೇ ಥರ ಸಿಂಪ್ಲಿಫೈ ಮಾಡ್ತಾ ಬಂದರೆ 8 ಮತ್ತು 6ಕ್ಕೆ LCM ಅನ್ನು ತೆಗೆದರೆ 24 ಆಗುತ್ತೆ. 24ಅನ್ನು ತಗೊಂಡ್ವಿ. 24 ನೆಕ್ಸ್ಟು 3/8 × 24 2/6 × 24 ಮಾಡಿದರೆ 9 - 8 ಆಗುತ್ತೆ. ಸಿಂಪ್ಲಿಫೈ ಮಾಡಿದರೆ 1/24. 3/24 = 1/24. ಹಾಗೆ ಸಿಂಪ್ಲಿಫೈ ಮಾಡ್ತಾ ಬಂದರೆ 3:1 ಆಗುತ್ತೆ. ಆಯಿತು. ಇದು 23ನೇ ಕ್ವಶನಿಗೆ ಎಕ್ಸ್ಪ್ಲನೇಷನ್. ನೆಕ್ಸ್ಟು 24ನೇ ಕ್ವಶನ್. ಇದೇನು ಹೇಳಿದರೆ, ಎಕ್ಸಿಕ್ಯೂಟರ್ಸ್ ಕ್ಯಾಪಿಟಲ್ ಅಕೌಂಟನ್ನು ಕೇಳಿದ್ದಾರೆ. ಇದು ಸ್ವಲ್ಪ ನಿಮಗೆ ಕ್ಯಾಲ್ಕುಲೇಷನ್ ಜಾಸ್ತಿ ಆಗುತ್ತೆ. ಇದರಲ್ಲಿ ಇನ್ಫಾರ್ಮೇಷನ್ನು ಕಡಿಮೆ ಇದೆ. ABC ಪಾರ್ಟ್ನರ್ ಇದ್ದಾರೆ. 5:3:2 ರೇಷಿಯೋ ಕೊಟ್ಟಿದ್ದಾರೆ. ಬ್ಯಾಲೆನ್ಸ್ ಶೀಟ್ ಡೇಟ್ ಕೊಟ್ಟಿದ್ದಾರೆ 31/3/2024. ಹಾಗೆ ಡೆತ್ ಆಗಿರುವಂತಹ ಡೇಟನ್ನು ಹೇಳಿದರೆ 1/10/2024. ಇದೆರಡು ನಮಗೆ ಮೇಯ್ನಾಗಿ ಬೇಕು. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 10% ಹೇಳಿದ್ದಾರೆ. ಗುಡ್ ವಿಲ್ ಕ್ಯಾಲ್ಕುಲೇಷನ್ ನಾವೇ ಮಾಡ್ಕೊಳ್ಬೇಕು. ಆವ್ರೇಜ್ ಪ್ರಾಫಿಟ್ ಕೂಡ ನಾವೇ ಫೈಂಡ್ ಔಟ್ ಮಾಡ್ಕೊಳ್ಬೇಕಿಲ್ಲಿ. ಹಾಗೆ ಅವ್ರದ್ದು ಪ್ರಾಫಿಟ್ ಏನಿರುತ್ತಲ್ಲ, ಆ ಪ್ರಾಫಿಟ್ಟು ಅವರು ಸಾಯೋ ದಿನದವರೆಗೂ, ಡೇಟ್ನವರೆಗೂ ಕೂಡ ಕನ್ಸಿಡರ್ ಮಾಡಿ ಅಂತ ಹೇಳಿದ್ದಾರೆ. ಅವ್ರು ಎಷ್ಟು ತಿಂಗಳು ಬದುಕಿದ್ರು ಅಷ್ಟು ತಿಂಗಳವರಿಗೆ ಹಿಂದಿನ ವರ್ಷದ ಪ್ರಾಫಿಟನ್ನು ಕೊಡಬೇಕು ಅಂತ ಹೇಳಿದ್ದಾರೆ ಇಲ್ಲಿ. ಆಯಿತಾ. ಈಗ 2 ಡೇಟನ್ನು ನೋಡ್ಕೊಳ್ಬೇಕು. ಫಸ್ಟು 2 ಡೇಟ್ ಯಾವ್ದು ಕೊಟ್ಟಿದ್ದಾರೆ, ಲಾಸ್ಟ್ ಬ್ಯಾಲೆನ್ಸ್ ಶೀಟ್ನ ಡೇಟು ಮತ್ತು ಪಾರ್ಟ್ನರ್ ಡೆತ್ ಆಗಿರುವಂತಹ ಡೇಟು. 2 ಡೇಟ್ ನಮಗೆ ಎಕ್ಸಿಕ್ಯೂಟರ್ ಕ್ಯಾಪಿಟಲ್ ಅಕೌಂಟ್ ಮಾಡಬೇಕಾದ್ರೆ ಬೇಕೇ ಬೇಕು. ಆ 2 ಡೇಟ್ನ ಕ್ಯಾಲ್ಕುಲೇಷನನ್ನು ಮೊದಲು ಮಾಡ್ಕೊಳ್ಬೇಕು. ಎಷ್ಟು ತಿಂಗಳು ಬದುಕಿದ್ರು ಅವರು ಅಂತ ನಮಗೆ ಬೇಕು. 31/3/2024 ಬ್ಯಾಲೆನ್ಸ್ ಶೀಟು ಡೇಟ್. ಹಾಗೆ 1/10/2024 ಅವರು ಡೆತ್ ಆಗಿರುವಂತಹ ಡೇಟು. 31ನ 3ನೇ ತಾರೀಕನ್ನು 3ನೇ ತಿಂಗಳನ್ನು ಬಿಡಿ, 31 ಇದೆ. ಹಾಗಾಗಿ 4, 5, 6, 7, 8, 9 10ನೇ ತಿಂಗಳನ್ನು ತಗೊಳ್ಳಲ್ಲ. ಯಾಕೆ ಅಂತಂದರೆ 1ನೇ ತಾರೀಕಲ್ಲಿ ಅವ್ರದ್ದು ಡೆತ್ ಆಗಿದೆ. ಹಾಗಾಗಿ ಇಲ್ಲಿ ಎಷ್ಟು ತಿಂಗಳು ಅವರು ಬದುಕಿದ್ರು, 6 ತಿಂಗಳು ಅವರು ಬದುಕಿದ್ರು. ಹಾಗಾಗಿ ಕ್ಯಾಲ್ಕುಲೇಷನ್ ಕೂಡ 6 ಮಂತ್ಸಿಗೆ ಆಗಬೇಕು. ಆಯಿತು. ಇದಾದಮೇಲೆ ನಮ್ಮದು ಕ್ಯಾಲ್ಕುಲೇಷನ್ ಯಾವುದನ್ನು ಮಾಡಬೇಕು, ನಾವು ಗುಡ್ ವಿಲ್ ಕ್ಯಾಲ್ಕುಲೇಷನನ್ನು ಮಾಡಬೇಕು.
ಗುಡ್ ವಿಲ್ ಕ್ಯಾಲ್ಕುಲೇಷನ್ ಅವರು 4 ವರ್ಷದ ಪ್ರಾಫಿಟನ್ನು ಕೊಟ್ಟಿದ್ದಾರೆ, ಅದನ್ನು ಇಟ್ಕೊಂಡು ನಾವು ಆವ್ರೇಜ್ ಪ್ರಾಫಿಟನ್ನು ಫೈಂಡ್ ಔಟ್ ಮಾಡ್ಕೊಳ್ಬೇಕು. ಆವ್ರೇಜ್ ಪ್ರಾಫಿಟ್ ನಮಗೆ ಸಿಕ್ತು ಅಂತ ಅಂದರೆ ನಾವು ಗುಡ್ ವಿಲ್ ಕ್ಯಾಲ್ಕುಲೇಷನನ್ನು ಮಾಡ್ಕೊಳ್ಬಹುದು. ಆವ್ರೇಜ್ ಪ್ರಾಫಿಟನ್ನು ಫೈಂಡ್ ಔಟ್ ಮಾಡ್ಕೊಳ್ಬೇಕು. ಆವ್ರೇಜ್ ಪ್ರಾಫಿಟ್ ಫೈಂಡ್ ಔಟ್ ಮಾಡಬೇಕಾದಾಗ ಫಾರ್ಮುಲಾ ಹಾಕ್ಕೊಳ್ತೀವಿ, ಟೋಟಲ್ ಪ್ರಾಫಿಟ್ ಡಿವೈಡೆಡ್ ಬೈ ನಂಬರ್ ಆಫ್ ಇಯರ್ಸ್. ಟೋಟಲ್ ಪ್ರಾಫಿಟ್ ಅವರು 4 ವರ್ಷದ್ದು ಕೊಟ್ಟಿದ್ದಾರೆ, 4 ವರ್ಷದ ಸಪ್ರೇಟ್ ಕೊಟ್ಟಿದ್ದನ್ನು ನಾವು ಟೋಟಲ್ ಮಾಡಿಕೊಂಡ್ರೆ ನೋಡಿ 13,000, 12,000, 16,000, 15,000 ಕೊಟ್ಟಿದ್ದಾರೆ. ಟೋಟಲ್ ಪ್ರಾಫಿಟನ್ನು ಮಾಡಿಕೊಂಡ್ರೆ 56,000 ಆಗುತ್ತೆ. ನಂಬರ್ ಆಫ್ ಇಯರ್ಸು 4, 1, 21, 22, 23, 24, 4 ವರ್ಷ ಕೊಟ್ಟಿದ್ದಾರೆ. 4 ವರ್ಷನ ಡಿವೈಡ್ ಮಾಡಿದರೆ 14,000 ಆವರೇಜ್ ಪ್ರಾಫಿಟ್ ಸಿಗುತ್ತೆ. ನೆಕ್ಸ್ಟ್ ಇದರ ಬೇಸ್ ಮೇಲೆ ನಾವು ಗುಡ್ ವಿಲ್ಲನ್ನು ಕ್ಯಾಲ್ಕುಲೇಷನ್ ಮಾಡ್ಕೊಳ್ತೀವಿ. ಗುಡ್ ವಿಲ್ಲಿಗೆ ಫಾರ್ಮುಲಾ ಆವ್ರೇಜ್ ಪ್ರಾಫಿಟ್ ಇಂಟು ನಂಬರ್ ಆಫ್ ಇಯರ್ಸ್ ಆಫ್ ಪರ್ಚೇಸ್. ಆವ್ರೇಜ್ ಪ್ರಾಫಿಟ್ ನಮಗೆ ಸಿಕ್ಕಿದೆ, 14,000 ಫೈಂಡ್ ಔಟ್ ಮಾಡಿದ್ದೀವಿ. ನಂಬರ್ ಆಫ್ ಇಯರ್ಸ್ ಆಫ್ ಪರ್ಚೇಸ್ ಎಲ್ಲಿದೆ ಅದನ್ನು ಕೂಡ ಅವ್ರು ಹೇಳಿದ್ದಾರೆ. ಗುಡ್ ವಿಲ್ಲನ್ನು ನಾವು ಕನ್ಸಿಡರ್ ಮಾಡಬೇಕಾದಾಗ ಗುಡ್ ವಿಲ್ ಆಫ್ ದ ಫರ್ಮ್ ವ್ಯಾಲ್ಯೂಡ್ ಆ್ಯಟ್ 3 times ಅಂತ ಹೇಳಿದ್ದಾರೆ. ಕನ್ಸಿಡರ್ ಮಾಡಬೇಕು. ನಂಬರ್ ಆಫ್ ಇಯರ್ಸ್ ಆಫ್ ಪರ್ಚೇಸು 3 ಅಂತ ಹೇಳಿದ್ದಾರೆ, 3 ವರ್ಷ ಅಂತ ಹೇಳಿದ್ದಾರೆ. ನಂಬರ್ ಆಫ್ ಇಯರ್ಸ್ ಆಫ್ ಪರ್ಚೇಸು 3 ಅಂತ ಹೇಳಿದ್ದಾರೆ. ಅದನ್ನು ತಗೊಂಡ್ರೆ ನಮಗಿಲ್ಲಿ 42,000 ಬರುತ್ತೆ. ಆ 42,000 ಏನಾಗಿರುತ್ತೆ, ಫರ್ಮ್ಸ್ನ ಪ್ರಾಫಿಟ್. ಅದು ಕಂಪನಿಯ ಪ್ರಾಫಿಟ್. ಆ ಕಂಪನಿಯ ಪ್ರಾಫಿಟ್ ಕಂಪನಿಯ ಗುಡ್ ವಿಲ್ಲಲ್ಲಿ ನಾವು ಅವರ ಶೇರ್ ಎಷ್ಟು ಅನ್ನುವಂಥದ್ದನ್ನು ನಾವು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬೇಕು. ಕಂಪನಿಯ ಗುಡ್ ವಿಲ್, ಅದು ಪ್ರಾಫಿಟ್ ಅಂತ ಬರೆದಿದ್ದೀನಿ, ಮಿಸ್ ಆಗಿದೆ. ಕಂಪನಿಯ ಗುಡ್ ವಿಲ್, ಅದು ಫರ್ಮ್ಸ್ನ ಗುಡ್ ವಿಲ್ನಲ್ಲಿ ಅವರಿಗೆ ಎಷ್ಟು ಹೋಗಬೇಕು, 5:3:2 ರೇಷೋದ ಮೇಲೆ ನಾವು ಅದನ್ನು ಕ್ಯಾಲ್ಕುಲೇಷನನ್ನು ಮಾಡಬೇಕು. ಗುಡ್ ವಿಲ್ ಕ್ಯಾಲ್ಕುಲೇಷನನ್ನು ಮಾಡಿದಾಗ ಅವರಿಗೆ ಎಷ್ಟು ಹೋಗಬೇಕು, 42,000ನ 2/10 ಮಾಡಿದರೆ 8,400 ರೂಪಾಯಿಯನ್ನು ಅವರಿಗೆ ಗುಡ್ ವಿಲ್ಲನ್ನು ಕೊಡಬೇಕು. ಕೊಡೋದು ಯಾರಿಬ್ಬರು, ಎ ಮತ್ತು ಬಿ ಕೊಡಬೇಕು. ಎ ಮತ್ತು ಬಿ ಅವ್ರ ರೇಷದ ಮೇಲೆ ಅದನ್ನು ಹಂಚಬೇಕು. ಈಗ ಫಾರ್ಮ್ಯಾಟನ್ನು ಹಾಕ್ತೀವಿ. ಫಾರ್ಮ್ಯಾಟಲ್ಲಿ ಮೊದಲನೇದು ಏನು ತೊಗೊಳ್ತೀವಿ, ಇಲ್ಲಿ ಡೆಬಿಟ್ ಕ್ರೆಡಿಟ್ ಮೆನ್ಷನ್ ಮಾಡ್ಕೊಳ್ಬೇಕು, ಮರಿಬಾರ್ದು. ಮೊದಲನೇ ಎಂಟ್ರಿ ಯಾವುದು, ಯಾರು ಡೆತ್ ಆಗಿರ್ತಾರಲ್ಲ ಅವ್ರು ಏನು ಕ್ಯಾಪಿಟಲ್ ಇರುತ್ತೆ ಅವ್ರದ್ದು, ಆ ಕ್ಯಾಪಿಟಲನ್ನು ತಗೊಳ್ತೀವಿ. ಸೀಸ್ ಕ್ಯಾಪಿಟಲ್ ಅಕೌಂಟ್, ಅವ್ರದ್ದು ಎಷ್ಟಿದೆ ಕ್ಯಾಪಿಟಲ್, 20,000 ಇದೆ. ಆ 20,000 ಕ್ಯಾಪಿಟಲನ್ನು ತಗೊಳ್ತೀವಿ. ಅದಾದಮೇಲೆ ಏನೆಲ್ಲ ಸೇರಿಸ್ಬೇಕು ಎಲ್ಲ ಕೂಡ ಸೇರಿಸ್ತಾ ಬರಬೇಕು. ರಿಸರ್ವ್, ಜನರಲ್ ರಿಸರ್ವ್ ಎಲ್ಲೇ ಇದ್ದರೂ ಕೂಡ ಜನರಲ್ ರಿಸರ್ವ್ ಮತ್ತು ಪ್ರಾಫಿಟ್ ಎಲ್ಲ ಶೇರ್ ಹೋಲ್ಡರಿಗೂ ಕೂಡ ಅದು ಶೇರ್ ಆಗಬೇಕು. ಜನರಲ್ ರಿಸರ್ವು 6,000 ಕೊಟ್ಟಿದ್ದಾರೆ. ಆ 6,000ದಲ್ಲಿ ಅವರ ರೇಷಿಯೋನ ಅವರಿಗೆ ಹಂಚಿದರೆ ಜನರಲ್ ರಿಸರ್ವ್ 6,000ದಲ್ಲಿ 2/10 ಮಾಡಿದರೆ 1,200 ರೂಪಾಯಿ ಅವರಿಗೆ ಹೋಗಬೇಕು. ಅದಾದಮೇಲೆ ಏನು ಹೇಳಿದ್ದಾರೆ, ಇಂಟ್ರೆಸ್ಟು 10% ಅಂತ ಹೇಳಿದ್ದಾರೆ. ಅವ್ರು ತಂದಿರುವಂತಹ ಕ್ಯಾಪಿಟಲ್ ಎಷ್ಟು, 20,000. ತಂದಿರುವಂತಹ ಕ್ಯಾಪಿಟಲ್ ಮೇಲೆ 10% ಇಂಟ್ರೆಸ್ಟನ್ನು ಕೊಡಿ ಅಂತ ಹೇಳಿದ್ದಾರೆ. 10% ಅವ್ರು ಬದುಕಿರುವಂಥದ್ದು 6 ತಿಂಗಳು. 6 ತಿಂಗಳಿಗೆ ಕ್ಯಾಲ್ಕುಲೇಷನ್ ಮಾಡಿದರೆ 1,000 ರೂಪಾಯಿ ಅವರಿಗೆ ಇಂಟ್ರೆಸ್ಟ್ ಸಿಗುತ್ತೆ. ಅದಾದಮೇಲೆ ಗುಡ್ ವಿಲ್, ಇಬ್ಬರು ಕೂಡ ಎಷ್ಟು ಗುಡ್ ವಿಲ್ಲನ್ನು ಕೊಡಬೇಕು, 8,400 ರೂಪಾಯಲ್ಲಿ ಎ ಮತ್ತು ಬಿ ಇಬ್ಬರು ಕೂಡ ಗುಡ್ ವಿಲ್ಲನ್ನು ಅವರಿಗೆ ಕೊಡಬೇಕು. 8,400ರಲ್ಲಿ ರೇಷಿಯೋನ ಕ್ಯಾಲ್ಕುಲೇಷನ್ ಮಾಡಬೇಕು. ಇಲ್ಲಿ ರೇಷಿಯೋ ಎಷ್ಟು ತಗೊಳ್ಬೇಕು, 5:3 ಮಾತ್ರ ತಗೊಳ್ಬೇಕು. ಯಾಕೆ ಅಂತಂದರೆ ಕೊಡಬೇಕಾಗಿರೋರು ಎ ಮತ್ತು ಬಿ. ಯಾರಿಗೆ ಕೊಡಬೇಕು, ಸಿ ಕೊಡಬೇಕು. ಎ ಕ್ಯಾಪಿಟಲ್ ಅಕೌಂಟಿಂದ ಎಷ್ಟು ಹೋಗಬೇಕು, ಬಿ ಕ್ಯಾಪಿಟಲ್ ಅಕೌಂಟಿಂದ ಎಷ್ಟು ಹೋಗಬೇಕು. 8,400ನ್ನು 5/8 3/8 ಮಾಡಬೇಕು. ನೋಡಿಲಿ 5:3 ಮಾತ್ರ ಕನ್ಸಿಡರ್ ಮಾಡಬೇಕು, 2 ಬಿಡಬೇಕು. ಯಾಕೆ ಅಂತಂದರೆ ಅವರಿಗೆ ಕೊಡಬೇಕಾಗಿರುವಂಥದ್ದು ಎ ಮತ್ತು ಬಿ ಕೊಡಬೇಕಾಗಿರುವಂಥದ್ದು. ಹಾಗಾಗಿ 5:3 5/8 3/8 ತಗೊಳ್ಬೇಕು. ಎ ಕ್ಯಾಪಿಟಲ್ ಅಕೌಂಟಿಂದ ಎಷ್ಟು ಹೋಗಬೇಕು, 8,400ನ್ನು 5/8 3/8 ಮಾಡಬೇಕು. ಎ ಕ್ಯಾಪಿಟಲ್ ಅಕೌಂಟಿಂದ 5,250, ಬಿ ಕ್ಯಾಪಿಟಲ್ ಅಕೌಂಟಿಂದ 3,150 ರೂಪಾಯಿ.
ಸಿ ಕ್ಯಾಪಿಟಲ್ ಅಕೌಂಟಿಗೆ ಹೋಗಬೇಕು. ಅದಾದಮೇಲೆ ಇಲ್ಲಿ ನೋಡಿ P&L ಸಸ್ಪೆನ್ಸ್ ಅಕೌಂಟ್ ಅಂತ ಹೇಳಿದ್ದಾರೆ. P&L ಸಸ್ಪೆನ್ಸ್ ಅಕೌಂಟ್ ಅಂದರೆ ಹಿಂದಿನ ವರ್ಷದ ಪ್ರಾಫಿಟಲ್ಲಿ ಅವರಿಗೆ ಪಾಲಿರುತ್ತೆ. ಹಿಂದಿನ ವರ್ಷದ ಪ್ರಾಫಿಟ್ ಅವ್ರು ಎಷ್ಟು ಕೊಟ್ಟಿದ್ದಾರೆ ನೋಡಿ, 2023-24 ಪ್ರಾಫಿಟ್ ಕೊಟ್ಟಿದ್ದಾರೆ ಅವರು. 2023-24ರಲ್ಲಿ ಪ್ರಾಫಿಟ್ ಎಷ್ಟಾಗಿರುತ್ತೆ ನೋಡಿಕೊಂಡು ಅದರಲ್ಲೂ ಕೂಡ ಅವರಿಗೆ ಪಾಲನ್ನು ಕೊಡಬೇಕು, ಶೇರನ್ನು ಕೊಡಬೇಕು. 23-24ರಲ್ಲಿ ಆಗಿರುವಂತಹ ಪ್ರಾಫಿಟ್ ಎಷ್ಟು, 15,000 ರೂಪಾಯಿ ಆಗಿದೆ. ಲಾಸ್ಟ್ ಡೇಟ್ವರೆಗೂ ಕನ್ಸಿಡರ್ ಮಾಡಿ ಅಂತ ಹೇಳಿದ್ದಾರೆ. ಹಿಂದಿನ ವರ್ಷದ ಪ್ರಾಫಿಟ್ ಕೊಡಿ ಅಂತ ಹೇಳಿದ್ದಾರೆ. ಹಿಂದಿನ ವರ್ಷದ ಪ್ರಾಫಿಟ್ ಎಷ್ಟು, 23-24ರಲ್ಲಿ 15,000 ಪ್ರಾಫಿಟ್ ಆಗಿದೆ. 15,000 ಪ್ರಾಫಿಟ್ಟಲ್ಲಿ ಅವ್ರದ್ದು ಶೇರ್ ಎಷ್ಟು, 5:3:2 ಅಲ್ವಾ. 2/10 ಮಾಡಿ ಇಂಟು 6/12 ಮಾಡಬೇಕು. ಅವರು ಬದುಕಿದ್ದು 6 ತಿಂಗಳಲ್ವಾ, ಹಾಗಾಗಿ 6/12 ಮಾಡಿದರೆ ಅವರಿಗೆ 1,500 ರೂಪಾಯಿ ಹೋಗುತ್ತೆ. ಇಲ್ಲಿ ಕನ್ಫ್ಯೂಸ್ ಮಾಡ್ಕೋಬೇಡಿ. ಹಿಂದಿನ ವರ್ಷದ ಪ್ರಾಫಿಟನ್ನು ಏನು ಕೊಟ್ಟಿದ್ದಾರೆ ಅದನ್ನು ಕ್ಯಾಲ್ಕುಲೇಷನ್ ಮಾಡಬೇಕು. 15,000ದಲ್ಲಿ 2/10 ಮಾಡಿ ಇಂಟು 6/12 ಮಾಡಬೇಕು. 1,500 ರೂಪಾಯಿ ಅವ್ರ ಅಕೌಂಟಿಗೆ ಹೋಗಬೇಕು. ಟೋಟಲ್ ಮಾಡಿದಾಗ 32,100 ರೂಪಾಯಿ ಬರುತ್ತೆ. ಆ 32,100 ರೂಪಾಯಿನ ಸೀಸ್ ಕ್ಯಾಪಿಟಲ್ ಅಕೌಂಟಿಗೆ ಟ್ರಾನ್ಸ್ಫರನ್ನು ಮಾಡಬೇಕು. ಅವರ ಅಕೌಂಟಿಗೆ ಅಷ್ಟು ದುಡ್ಡನ್ನು ಕಳಿಸಿ ಕೊಡಬೇಕು. ಇದು ಸ್ವಲ್ಪ ಕ್ಯಾಲ್ಕುಲೇಷನ್ನು ಜಾಸ್ತಿ ಇದೆ, ನೋಡ್ಕೊಳ್ಳಿ. ನೆಕ್ಸ್ಟು 25ನೇ ಕ್ವಶನ್ನು P&L ಸ್ಟೇಟ್ಮೆಂಟನ್ನು ಕೇಳಿದ್ದಾರೆ. ಇಲ್ಲಿ P&L ಸ್ಟೇಟ್ಮೆಂಟು ಇದು ತುಂಬ ಈಸಿಯಾಗಿ ಕ್ಯಾಲ್ಕುಲೇಷನ್ ಮಾಡುವಂಥದ್ದು. ಫಾರ್ಮ್ಯಾಟ್ ಗೊತ್ತಿದ್ದರೆ ಎಂಟ್ರಿಯನ್ನು ಹಾಕ್ತಾ ಹೋಗಿಬಿಡ್ಬೋದು. ರೆವಿನ್ಯೂ ಫ್ರಮ್ ಆಪ್ರೇಷನ್ ಡೈರೆಕ್ಟ್ ಎಂಟ್ರಿ, ಪರ್ಚೇಸ್ ಆಫ್ ಗೂಡ್ಸ್ ಕೂಡ ಎಕ್ಸ್ಪೆನ್ಸಸ್ಸಲ್ಲಿ ಬರುತ್ತೆ ಡೈರೆಕ್ಟ್ ಎಂಟ್ರಿ. ಅದರ್ ಇನ್ಕಮಲ್ಲಿ ಬರುತ್ತೆ. ಎಂಪ್ಲಾಯ್ ಬೆನಿಫಿಟ್ ಎಕ್ಸ್ಪೆನ್ಸಸ್ಸಲ್ಲಿ ಬರುತ್ತೆ. ಇಂಟ್ರೆಸ್ಟ್ ಆನ್ ಲೋನ್, ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್ ಕೊಟ್ಟಿದ್ದಾರೆ ನೋಡಿ, ಇದು ಫೈನಾನ್ಸ್ಗೆ ಸಂಬಂಧಪಟ್ಟಂಥದ್ದು. ಫೈನಾನ್ಸ್ ಕಾಸ್ಟಲ್ಲಿ ಬರುತ್ತೆ. ಡಿಪ್ರಿಸಿಯೇಷನ್ ಮತ್ತು ಅಮಾರ್ಟೈಸೇಷನು ಎಕ್ಸ್ಪೆನ್ಸಸ್ನಲ್ಲಿ ಬರುತ್ತೆ. ಅದರ್ ಎಕ್ಸ್ಪೆನ್ಸಸ್ ಡೈರೆಕ್ಟಾಗಿ ಕೊಟ್ಟಿದ್ದಾರೆ. ಟ್ಯಾಕ್ಸನ್ನು ಕೂಡ ಅಮೌಂಟನ್ನೇ ಕೊಟ್ಟಿದ್ದಾರೆ ಡೈರೆಕ್ಟಾಗಿ. ಫಾರ್ಮ್ಯಾಟನ್ನು ಹಾಕಿದರೆ ಆಯಿತು. ಮೊದಲನೇದು ಹೆಡ್ಡಿಂಗನ್ನು ಹಾಕ್ಕೊಳ್ತೀವಿ. ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಫಾರ್ ದ ಇಯರ್ ಎಂಡಿಂಗ್ 31/3/2024. ಇನ್ಕಮಲ್ಲಿ ರೆವಿನ್ಯೂ ಫ್ರಮ್ ಆಪ್ರೇಷನ್ಸು 3,85,000 ಕೊಟ್ಟಿದ್ದಾರೆ. ನೆಕ್ಸ್ಟು ಅದರ್ ಇನ್ಕಮ್ ಕೂಡ 75,000 ಡೈರೆಕ್ಟಾಗಿ ಕೊಟ್ಟಿದ್ದಾರೆ. ಟೋಟಲ್ ಮಾಡ್ತೀವಿ ನಾವು ಇನ್ಕಮನ್ನು. ಅದಾದಮೇಲೆ 4,60,000 ಇನ್ಕಮ್ ಬರುತ್ತೆ. ನೆಕ್ಸ್ಟು 4th ಮೇನಲ್ಲಿ ಎಕ್ಸ್ಪೆನ್ಸಸ್ನ ತಗೊಳ್ತೀವಿ. ಪರ್ಚೇಸ್ ಆಫ್ ಗೂಡ್ಸನ್ನು ಡೈರೆಕ್ಟಾಗಿ ಹೇಳಿದ್ದಾರೆ, 97,000 ತೊಗೊಂಡಿದ್ವಿ. ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್ಸು ಕೂಡ ಡೈರೆಕ್ಟಾಗಿ ಕೊಟ್ಟಿದ್ದಾರೆ, ಅದನ್ನು ಕೂಡ ತೊಗೊಳ್ತೀವಿ, 1,03,000. ಹಾಗೆ ಫಿನಾನ್ಸ್ ಕಾಸ್ಟ್ ಮತ್ತು ಡಿಪ್ರಿಸಿಯೇಷನ್ ಎರಡು ಕೂಡ ನೋಟ್ ಮಾಡ್ಕೊಳ್ಬೇಕು. ಫಿನಾನ್ಸ್ ಕಾಸ್ಟಲ್ಲಿ ಇಂಟ್ರೆಸ್ಟ್ ಆನ್ ಲೋನ್, ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್ 30,000 60,000 ಆಗುತ್ತೆ. ಡಿಪ್ರಿಸಿಯೇಷನ್ ಅಮಾರ್ಟೈಸೇಷನಲ್ಲಿ ಡಿಪ್ರಿಸಿಯೇಷನ್ 50,000, ಅಮಾರ್ಟೈಸೇಷನ್ ಆನ್ ಇಂಟ್ಯಾಂಜಿಬಲ್ ಅಸೆಟ್ಸಿಗೆ 33,000, ಒಟ್ಟು 83,000 ಆಗುತ್ತೆ. ಟೋಟಲ್ ಮಾಡಿ ತೊಗೊಂಡಿದ್ದೀವಿ. ಅದನ್ನೇ ಇಲ್ಲಿ ನೋಟ್ ನಂಬರ್ ಹಾಕಿ ಬರೆಯುವಂಥದ್ದು. ಫೈನಾನ್ಸ್ ಕಾಸ್ಟು ನೋಟ್ ನಂಬರ್ 1ನಲ್ಲಿ 50,000, ಡಿಪ್ರಿಸಿಯೇಷನ್ ಅಮಾರ್ಟೈಸೇಷನಲ್ಲಿ ನೋಟ್ ನಂಬರ್ 2ರಲ್ಲಿ 83,000. ಅದರ್ ಎಕ್ಸ್ಪೆನ್ಸಸ್ಸನ್ನು ಡೈರೆಕ್ಟಾಗಿ ಹೇಳಿದ್ದಾರೆ, 1,08,000 ಹಾಕ್ಕೊಳ್ತೀವಿ. ಎಲ್ಲ ಎಕ್ಸ್ಪೆನ್ಸಸ್ಸನ್ನು ಟೋಟಲ್ ಮಾಡ್ತೀವಿ. ಇನ್ಕಮಲ್ಲಿ ಎಕ್ಸ್ಪೆನ್ಸಸ್ಸನ್ನು ಲೆಸ್ ಮಾಡ್ತೀವಿ. ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಸಿಗುತ್ತೆ. ಅದರಲ್ಲಿ ಕೊಟ್ಟಿರುವಂತಹ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ಸನ್ನು ಲೆಸ್ ಮಾಡಿದರೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಸಿಗುತ್ತೆ. ಇದು ತುಂಬ ಈಸಿ, ನಿಮಗೆ ಫಾರ್ಮ್ಯಾಟ್ ಗೊತ್ತಿದ್ರೆ ಹಾಕ್ತಾ ಹೋಗಿಬಿಡ್ಬೋದು. ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸು 13,300 ರೂಪಾಯಿ ಬರುತ್ತೆ. ಇಲ್ಲಿ ಒಂದೇ ವಿಡಿಯೋದಲ್ಲಿ ಎಲ್ಲ ಕ್ವಶನ್ ಆಗಿರೋದ್ರಿಂದ ಸ್ವಲ್ಪ ಫಾಸ್ಟಾಗಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ಲಾಸ್ಟ್ ಕ್ವಶನ್ 26ನೇ ಕ್ವಶನ್. ಕ್ಯಾಶ್ ಫ್ಲೋ ಫ್ರಮ್ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟೀಸನ್ನು ಕೇಳಿದ್ದಾರೆ. ಇದು ಕೂಡ ತುಂಬ ಈಸಿ, ಏನಿಲ್ಲ, ಪರ್ಚೇಸ್ ಮಾಡಿರುವಂಥದ್ದೆಲ್ಲ ಕೂಡ ಲೆಸ್ ಆಗುತ್ತೆ, ಸೇಲ್ ಮಾಡಿರುವಂಥದ್ದೆಲ್ಲ ಕೂಡ ಆ್ಯಡ್ ಆಗುತ್ತೆ. ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕು. ನಮಗೆ ಬಂದಿರುವಂಥದ್ದೆಲ್ಲ ಕೂಡ ಆ್ಯಡ್, ನಮಗೆ ಬಂದಿರುತ್ತೆ ಆ್ಯಡ್, ನಮ್ಮಿಂದ ಹೋಗಿರುತ್ತೆ ಲೆಸ್. ಅಷ್ಟು ನೋಡಿಕೊಂಡ್ರೆ ಬಂತು ಸ್ಟೇಟ್ಮೆಂಟ್.
ನೋಡಿಲಿ, ಕ್ಯಾಶ್ ಫ್ಲೋ ಫ್ರಮ್ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟೀಸ್. ಮಷಿನರಿ ಏನು ಮಾಡಿದ್ದಾರೆ? ಪರ್ಚೇಸ್ ಮಾಡಿದ್ದಾರೆ. ಪರ್ಚೇಸ್ ಮಾಡಿದರೆ ಏನಾಯಿತು? ದುಡ್ಡು ಹೋಯಿತು. ದುಡ್ಡು ಹೋದರೆ ಏನಾಗುತ್ತೆ? ಮೈನಸ್ ಆಗುತ್ತೆ. ಆಯ್ತು, 2 ಲಕ್ಷ. ನೆಕ್ಸ್ಟು ಇನ್ವೆಸ್ಟ್ಮೆಂಟಲ್ಲಿ ಎರಡೂ ಕೂಡ ಆಗಿದೆ. ಇನ್ವೆಸ್ಟ್ಮೆಂಟ್ ಪರ್ಚೇಸು ಆಗಿದೆ, ಇನ್ವೆಸ್ಟ್ಮೆಂಟ್ ಸೋಲ್ಡು ಆಗಿದೆ. ಇನ್ವೆಸ್ಟ್ಮೆಂಟ್ ಪರ್ಚೇಸ್ ಮಾಡಿದರೆ ನಮಗೆ ಹೋಯಿತು, ಮೈನಸ್. ಇನ್ವೆಸ್ಟ್ಮೆಂಟನ್ನು ಸೇಲ್ ಮಾಡಿದರೆ ನಮಗೆ ಬಂದಿದೆ, ಆ್ಯಡ್. ಪರ್ಚೇಸ್ ಆಫ್ ಇನ್ವೆಸ್ಟ್ಮೆಂಟ್, ಸೇಲ್ ಆಫ್ ಇನ್ವೆಸ್ಟ್ಮೆಂಟ್, ಒಂದು ಆ್ಯಡ್, ಒಂದು ಲೆಸ್. ಪರ್ಚೇಸ್ ಆಫ್ ಇನ್ವೆಸ್ಟ್ಮೆಂಟ್ ಲೆಸ್, ಸೇಲ್ ಆಫ್ ಇನ್ವೆಸ್ಟ್ಮೆಂಟ್ ಆ್ಯಡ್. ನೆಕ್ಸ್ಟ್ ಪೇಟೆಂಟನ್ನು ಏನು ಮಾಡಿದ್ದಾರೆ? ಸೇಲ್ ಮಾಡಿದ್ದಾರೆ. ಸೇಲ್ ಮಾಡಿದೆ ಅಂದರೆ ಏನಾಗಿದೆ? ದುಡ್ಡು ಹೋಗಿದೆ. ಅದಕ್ಕೇನು ಮಾಡ್ತೀವಿ ನಾವು? ಲೆಸ್ ಮಾಡ್ತೀವಿ. ನೆಕ್ಸ್ಟ್ ಪೇಟೆಂಟನ್ನು ಸೇಲ್ ಮಾಡಿದ್ದಾರೆ. ಪೇಟೆಂಟ್ ಸೇಲ್ ಮಾಡಿದರೆ ದುಡ್ಡು ನಮಗೆ ಬಂದಿದೆ. ಬಂದಿದೆ ಅಂದರೆ ಆ್ಯಡ್ ಮಾಡ್ತೀವಿ. ನೆಕ್ಸ್ಟ್ ಲ್ಯಾಂಡನ್ನು ಏನು ಮಾಡಿರೋದು? ಪರ್ಚೇಸ್ ಮಾಡಿರೋದು. ಪರ್ಚೇಸ್ ಮಾಡಿದೆ ಅಂದರೆ ದುಡ್ಡು ಕೊಟ್ಟಿದ್ದೀವಿ. ಅದಕ್ಕೆ ನಮ್ಮಿಂದ ಹೋಗಿದೆ, ಲೆಸ್ ಮಾಡಿದ್ದೀವಿ. ಹೌದಾ? ಇನ್ನೂ ಒಂದು ಹೇಳಿದ್ದಾರೆ, ಡಿವಿಡೆಂಡ್ ಬಂದಿದೆ. ಡಿವಿಡೆಂಡ್ ರಿಸೀವ್ ಮಾಡಿದ್ದೀವಿ ನಾವು. ಇನ್ವೆಸ್ಟ್ಮೆಂಟ್ ಮೇಲೆ ಡಿವಿಡೆಂಡನ್ನು ರಿಸೀವ್ ಮಾಡಿದ್ದೀವಿ ಅಂತಂದರೆ ನಮಗೆ ಬಂದಿದೆ ದುಡ್ಡದು. ಬಂದಿದೆ ಅಂತ ಅಂದರೆ ಆ್ಯಡ್ ಮಾಡಿದ್ದೀವಿ. ಇಲ್ಲಿ ಮೈನಸ್ನೆಲ್ಲ ಒಂದು ಸಲ ನೋಡಿ, ಪ್ಲಸ್ಸನ್ನೆಲ್ಲ ಒಂದು ಸಲ ನೋಡಿ. 2 ಲಕ್ಷ, 1,50,000, 1 ಲಕ್ಷ. ಒಟ್ಟೆಷ್ಟಾಯಿತು? 4,50,000 ಆಯಿತು. ಅದಾದಮೇಲೆ 60,000, 50,000, 35,000 ಎಷ್ಟಾಯಿತು? 1,45,000 ಆಯಿತು. ಇಲ್ಲಿ ಪ್ಲಸ್ಸು ಮೈನಸ್ ಇದೆ, ಲೆಸ್ ಮಾಡ್ತೀವಿ. 3,05,000 ಕ್ಯಾಶ್ ಯೂಸ್ ಆಗಿರುವಂಥದ್ದು. ಎಷ್ಟು ಕ್ಯಾಶು ಯೂಸ್ ಆಗಿದೆ ಅಂದರೆ ನಮಗೆ ಎಷ್ಟು ಬಂದಿದೆ, ನಮ್ಮಿಂದ ಎಷ್ಟು ಹೋಗಿದೆ, ನಮಗೆ ಎಷ್ಟು ಬಂದಿದೆ, ಎಷ್ಟು ಕ್ಯಾಶ್ ಯೂಸ್ ಆಗಿದೆ ಅನ್ನುವಂಥದ್ದನ್ನು ತೋರಿಸ್ತೀವಿ. ಇದಿಷ್ಟು ಮಾಡೆಲ್ ಪೇಪರ್ 2ರಲ್ಲಿರುವಂತಹ 6 ಮಾರ್ಕ್ಸ್ನ ಕ್ವಶನ್ಸಿಗೆ ಆನ್ಸರ್. ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು.